ರಾಜ್ಯದ ಅನೇಕ ಕಡೆಗಳಲ್ಲಿ ನವಜಾತ ಶಿಶುಗಳ ಪತ್ತೆ ಪ್ರಕರಣಗಳು ನಡೀತಾನೆ ಇವೆ. ಹೆತ್ತವರೇ ಅನೇಕ ಕಡೆಗಳಲ್ಲಿ ತಿಪ್ಪೆಗುಂಡೆ, ರಸ್ತೆ ಹಾಗೂ ನಿರ್ಜನ ಪ್ರದೇಶದಲ್ಲಿ ಶಿಶುಗಳನ್ನು ಬೀಸಾಡುವ ಘಟನೆಗಳು ನಡೆದಿವೆ. ಆದರೆ ಇದೇ ಮೊದಲು ಈ ಪ್ರಕರಣ ಬೆನ್ನಹತ್ತಿದ ಪೊಲೀಸರು ನವಜಾತ ಶಿಶುಗೆ ಜನ್ಮ ನೀಡಿದ ಲವ್ ಬರ್ಡ್ಸ್ ಮೇಲೆ ಮರ್ಡರ್ ಕೇಸ್ ದಾಖಲಿಸಿ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಘಟನೆ ನಡೆದಿರೋ ಎಲ್ಲಿ, ಅರೆಸ್ಟ್ ಆಗಿದ್ದು ಯಾರು ಗೊತ್ತಾ? ಹೀಗೆ ಮನೆಯ ತಿಪ್ಪೆಗುಂಡಿಯಲ್ಲಿ ಗಾಯಗೊಂಡ ಸ್ಥಿತಿಯಲ್ಲಿ ಬಿದ್ದಿರೋ ನವಜಾತ ಶಿಶು ಮತ್ತೊಂದು ಕಡೆ ಪ್ರಕರಣ ಭೇದಿಸಿದ ಕಿತ್ತೂರು ಪೊಲೀಸರು. ಎಸ್, ರಾಜ್ಯದ ಅನೇಕ ಕಡೆಗಳಲ್ಲಿ ಬೀದಿಯಲ್ಲಿ, ಕಸದ ತಿಪ್ಪೆಯಲ್ಲಿ, ನಿರ್ಜನ ಪ್ರದೇಶದಲ್ಲಿ ನವಜಾತ ಶಿಶುಗಳು ಪತ್ತೆಯಾಗುತ್ತೆ. ಹೀಗೆ ಪತ್ತೆಯಾಗುವ ಶಿಶು ಯಾರದ್ದು ಅಂತ ಯಾರು ಅಷ್ಟು ಆಳವಾಗಿ ತನಿಖೆ ಮಾಡಲ್ಲ. ಆದರೆ ಬೆಳಗಾವಿಯ ಪೊಲೀಸರು ಇದೇ ಮೊದಲು ನವಜಾತ ಶಿಶು ಪತ್ತೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಪ್ರಕರಣದಲ್ಲಿ ನವಜಾತ ಶಿಶುವಿನ ಕೊಲೆಗೆ ಕಾರಣೀಕರ್ತರಾದ ಲವ್ ಬರ್ಡ್ಸ್ ಮೇಲೆ ಕೊಲೆ ಕೇಸ್ ದಾಖಲು ಮಾಡಿದ್ದಾರೆ. ಹೌದು, ಇದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇದೇ ಗ್ರಾಮದ ಮಹಾಬಳೇಶ್ ಕಾಮೋಜಿ ಹಾಗೂ ಸಿಮ್ರಾನ್ ಮಾಣಿಕಾಬಾಯಿ ಎಂಬ ಅನ್ಯ ಧರ್ಮೀಯರ ಯುವಕ ಯುವತಿ ನಡುವೆ ಕಳೆದ 2 ವರ್ಷಗಳಿಂದ ಪ್ರೇಮಾಂಕುರವಾಗಿದೆ. ಸ್ವಲ್ಪ ದಿನದಲ್ಲಿಯೇ ಸಲುಗೆ ಬೆಳೆದಿದ್ದು ಇಬ್ಬರು ಪರಸ್ಪರ ದೈಹಿಕ ಸಂಪರ್ಕ ಬೆಳೆಸಿದ್ದಾರೆ. ಕಳೆದ ವರ್ಷ ಸಿಮ್ರಾನ್ ಗರ್ಭಿಣಿಯಾಗಿದ್ದು ಆಕೆ ದಪ್ಪ ಇರೋ ಕಾರಣದಿಂದ ಈ ವಿಚಾರ ಯಾರಿಗೂ ಗೊತ್ತಾಗಿಲ್ಲ. ಮಾರ್ಚ್ 5ರಂದು ಸಿಮ್ರಾನ್ಗೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು ಮನೆಯಲ್ಲಿ ಬಾತ್ರೂಮ್ನಲ್ಲಿಯೇ ಮಗುವಿಗೆ ಜನ್ಮ ನೀಡಿದ್ದಾಳೆ. ಹೆರಿಗೆಗೆ ಪ್ರಿಯತಮನಿಗೆ ವಿಡಿಯೋ ಕಾಲ್ ಮಾಡಿ ಸಹಾಯ ಪಡೆದುಕೊಂಡಿದ್ದಾಳೆ. ಬಳಿಕ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಮಗುವನ್ನು ಪ್ಲಾಸ್ಟಿಕ್ನಲ್ಲಿ ತಿಪ್ಪೆಗುಂಡಿಯಲ್ಲಿ ಬೀಸಾಡಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಕಿತ್ತೂರು ಪೊಲೀಸರು ಈ ಬಗ್ಗೆ ತನಿಖೆ ಆರಂಭ ಮಾಡಿದ್ರು. 5ನೇ ತಾರೀಕಿನಂದು ನಮ್ಮ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದ ತಿಪ್ಪೆ ಹತ್ರ ಒಂದು ನವಜಾತ ಹೆಣ್ಣು ಶಿಶುವಿನ ಶವ ಸಿಕ್ಕಿತ್ತು. ಅದು ಸಿಕ್ಕ ತಕ್ಷಣ ನಮ್ಮ ಪೊಲೀಸರು ಈ ಒಂದು ಪ್ರಕರಣವನ್ನು ತನಿಖೆಗೆ ಕೈಗೆತ್ತಿಕೊಂಡು ಸೆಕ್ಷನ್ 94 BNS ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ರು. ಸೆಕ್ಷನ್ 94 BNS ಏನಪ್ಪ ಅಂತಂದರೆ, ಈಗ ತಾನೇ ಹುಟ್ಟಿರ್ತಕ್ಕಂಥ ಮಗುವನ್ನು ಪರಿತ್ಯಾಗ ಮಾಡಿ ಅದರ ಸಾವಿಗೆ ಕಾರಣ ಆಗುವುದು. ತದನಂತರ ಕಾನೂನು ಪ್ರಕಾರವಾಗಿ ಮಗುವಿನ ಒಂದು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಮಗುವಿನ ಅಂತಿಮ ಸಂಸ್ಕಾರವನ್ನು ಪೊಲೀಸರು ನಡೆಸಿಕೊಟ್ರು. ತದನಂತರ ನಮ್ಮ ಪೊಲೀಸರು ಸತತವಾಗಿ ಈ ಮಗುವಿನ ತಾಯಿ ಯಾರು ಇರ್ಬೋದು ಅನ್ನೋಂಥ ಒಂದು ದಿಶೆಯಲ್ಲಿ ಸಾಕಷ್ಟು ತನಿಖೆಯನ್ನು ನಡೆಸಿ ಒಂದು ಪ್ರಮುಖವಾದ ಹಂತಕ್ಕೆ ತಲುಪಿದ್ರು. ಈ 3 ದಿವಸದ ಕೆಳಗಡೆ ನಮ್ಮ ಪೊಲೀಸರಿಗೆ ಈ ಮರಣೋತ್ತರ ಪರೀಕ್ಷೆಯ ವರದಿ ಬರುತ್ತೆ. ಅದರಲ್ಲಿ ತಲೆಗೆ ಫ್ರ್ಯಾಕ್ಚರ್ ಆಗಿದೆ ಅನ್ನುವಂಥ ಒಂದು ಅಂಶ ಬೆಳಕಿಗೆ ಬರುತ್ತೆ. ಹಾಗಾಗಿ ನಮ್ಮ ಕಿತ್ತೂರು ಪೊಲೀಸರು, ಅದರಲ್ಲೂ ವಿಶೇಷವಾಗಿ ಕಿತ್ತೂರು PSI ಪ್ರವೀಣ್ ಮತ್ತು ಕಿತ್ತೂರು CPI ಶಿವಾನಂದ್, ಇವರಿಬ್ಬರು ಕೂಡ ಈ ಪ್ರಕರಣನ ಒಂದು ಸವಾಲಾಗಿ ಸ್ವೀಕರಿಸಿ ಇದನ್ನು ಕೊಲೆಯ ಪ್ರಕರಣ ಅಂತ ಕನ್ವರ್ಟ್ ಮಾಡಿ ತನಿಖೆಯನ್ನು ಮುಂದುವರಿಸಿದ್ರು. ಒಟ್ಟಾರೆಯಾಗಿ ರಾಜ್ಯದ ಅನೇಕ ಕಡೆಗಳಲ್ಲಿ ನವಜಾತ ಶಿಶುಗಳು ಪತ್ತೆಯಾಗ್ತವೆ. ಆದರೆ ಇದಕ್ಕೆ ಯಾವುದೇ ತಾರ್ಕಿಕ ಅಂತ್ಯ ಸಿಗಲ್ಲ. ಆದರೆ ಅಂಬಡಗಟ್ಟಿ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ಅವರ ಮೇಲೆ ಕೊಲೆ ಪ್ರಕರಣ ಸಹ ದಾಖಲು ಮಾಡಿದ್ದಾರೆ. ತನಿಖಾ ಕಾಲದಲ್ಲಿ ಕಂಡುಬಂದಂಥ ಅಂಶ ಏನಪ್ಪ ಅಂತಂದರೆ, ಮುಸ್ಕಾನ್ ಅನ್ನುವಂಥ ಮಹಿಳೆ ಪಕ್ಕದ ಅದೇ ಊರಿನವರಾದಂಥ ಮಹಾಬಲೇಶ್ವರ್ ಅನ್ನೋಂಥ ಹುಡುಗನ ಜೊತೆ ಸಿಮ್ರನ್ ಅಲಿಯಾಸ್ ಮುಸ್ಕಾನ್, 2 ಹೆಸರುಗಳಿಂದ ಅವಳು ಪರಿಚಿತರಾಗಿದ್ದಾಳೆ. ಅವನ ಜೊತೆ ವಿವಾಹಪೂರ್ವ ಸಂಬಂಧ ಹೊಂದಿ ಕಳೆದ 3 ವರ್ಷದಿಂದ ಅವನ ಜೊತೆ ಪ್ರೀತಿ ಮಾಡಿ ಗರ್ಭಿಣಿಯಾಗಿ 5ನೇ ತಾರೀಕು ಬೆಳಿಗ್ಗೆ 10 ಗಂಟೆ 10:30 ಅಷ್ಟೊತ್ತಿಗೆ ಪ್ರಸವ ಬೇನೆ ಶುರುವಾದಾಗ ಇವಳು ಬಾತ್ರೂಮಲ್ಲಿ ಈ ಮಗುವಿಗೆ
ಜನನವನ್ನು ಕೊಡ್ತಾಳೆ. ಆ ಸಂದರ್ಭದಲ್ಲಿ ಮನೆಯವರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು ಸಾಕಷ್ಟು ಮಗುವಿಗೆ ಉಸಿರು ಕಟ್ಟಿಸ್ಲಿಕ್ಕೆ, ಮಗುವಿನ ಅಳು ಕೇಳಬಾರ್ದು ಅಂತ ಮುಖವನ್ನು ಮುಚ್ಚಿ, ತದನಂತರ ಅದನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಬೇಕಾದ್ರಲ್ಲಿ ಬಹುಶಃ ತಲೆಗೆ ಫ್ರ್ಯಾಕ್ಚರ್ ಆಗಿರುವಂಥದ್ದು ಕಂಡು ಬಂದಿದೆ. ಈ ರೀತಿಯಾಗಿ ಆ ಸಂದರ್ಭದಲ್ಲಿ ಮಹಾಬಲೇಶ್ವರ್ ಕೂಡ ಒಂದು ವಿಡಿಯೋ ಕಾಲಲ್ಲಿದ್ದು ಈ ಮಹಿಳೆಗೆ ಈ ಮಗುವನ್ನು ಈ ರೀತಿ ಡಿಸ್ಪೋಸ್ ಮಾಡಲಿಕ್ಕೆ ಪ್ರೇರೇಪಣೆ ನೀಡಿರೋದು ಕಂಡು ಬಂದಿದೆ. ಇಬ್ಬರನ್ನು ಬಂಧಿಸಿ ಜೈಲಿಗೆ ಕಳಿಸಲಾಗಿದೆ. ಇನ್ನೆರಡು ತಿಂಗಳಲ್ಲಿ ಸಿಮ್ರನ್ ಮದುವೆ ಮಾಡಲು ಸಹ ಪೋಷಕರು ತಯಾರಿ ಮಾಡಿದ್ರು ಎನ್ನುವುದು ಗೊತ್ತಾಗಿದೆ. ಇಬ್ಬರು ಪ್ರೀತಿ ಮಾಡಿದ್ದು, ದೈಹಿಕ ಸಂಪರ್ಕ ಬೆಳೆಸಿದ್ದು ಅವರ ಸ್ವ ಇಚ್ಛೆ. ಆದರೆ ಪ್ರಪಂಚವನ್ನು ನೋಡದೇ ಇರೋ ಶಿಶು ಹತ್ಯೆ ಮಾಡಿದ್ದು ಮಾತ್ರ ಮಹಾಪಾಪ. ಹೀಗೆ ಮಾಡೋರಿಗೆ ಎಚ್ಚರಿಕೆ ನೀಡಲು ಬೆಳಗಾವಿ ಪೊಲೀಸರು ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಹಾಗಾಗಿ ಮಗುವಿನ ತಾಯಿ ಮತ್ತು ಈ ಗರ್ಭಿಣಿ ಆಗಲಿಕ್ಕೆ ಕಾರಣವಾಗಿರ್ತಕ್ಕಂಥ ಮಹಾಬಲೇಶ್ವರ್ ಇಬ್ಬರನ್ನೂ ಕೂಡ ನಾವು ನಿನ್ನೆ ದಿವಸ ಬಂಧಿಸಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೀವಿ. ನನ್ನ ಕಳೆದ 12-13 ವರ್ಷದ ಸರ್ವೀಸಲ್ಲಿ ನೀವು ಹೇಳಿರೋದು ನಿಜ ಇದೆ. ಇದು ಒಂದು ಫಸ್ಟ್ ಆಫ್ ಆಲ್ ತುಂಬ ದುರಾದೃಷ್ಟದ ಪ್ರಕರಣಗಳು. ಇದು ಅಮಾಯಕ ಮಗುವನ್ನು ಈ ರೀತಿ ನಿಷ್ಕಾರುಣ್ಯ ತೋರಿಸ್ಬಿಟ್ಟು ಪರಿತ್ಯಾಗ ಮಾಡಿ ಅದರ ಸಾವಿಗೆ ಕಾರಣ ಆಗಿರ್ತಕ್ಕಂಥದ್ದು. ಇಂಥ ಒಂದು ಪ್ರಕರಣದಲ್ಲಿ ಸಾಮಾನ್ಯವಾಗಿ ತಾಯಿ ಯಾರು ಅಂತ ಹುಡುಕೋದು ಬಹಳ ಕಷ್ಟದ ಕೆಲಸ. ಇದೇ ಮೊದಲು ನವಜಾತ ಶಿಶು ಬಿಸಾಡಿದ ಆರೋಪಗಳನ್ನು ಪೊಲೀಸರು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ.